ಚೇರ ಮತ್ತು ಪಾಂಡ್ಯರನ್ನ ಒಗ್ಗೂಡಿಸಿಕೊಂಡು ಒಂದು ತ್ರಿಕೂಟ ಸೈನ್ಯವನ್ನ ರಚಿಸಿ ಎರಡನೇ ಜೈಸಿಮನ್ ಮೇಲೆ ಅಟ್ಯಾಕ್ ಮಾಡ್ತಾನೆ ಸರ್. ಮುಸಗಿ ಕಾಳಗ ಅಂತ ಇದೆ. ಮಸ್ಕಿ ಸರ್. ಇಲ್ಲಿ ವರಹ ಲಾಂಛನ, ಎಸ್ ವರಹ, ಜೋಡಿ ಮೀನು, ಅಲ್ಲಿ ಹುಲಿ ಸರ್, ಚೋಳರ ರಾಜ ಲಾಂಛನ. ಈ ಶಾಸನ ಏನಕ್ಕಾಗಿ ಬಂದಿದೆ ಅಂತ ಹೇಳಿದ್ರೆ ಇದೊಂದು ಯುದ್ಧದ ಒಂದು ವಿಜಯವನ್ನು ಸಾರ್ತಕ್ಕಂಥ ಶಾಸನ ಆಗಿದೆ. ರಾಜರ ರಾಜ ಲಾಂಛನವನ್ನ ಒಳಗೊಂಡಂತ ಶಾಸನ ಏನಾದ್ರು ಇದ್ರೆ ಅದು ನಮ್ಮ ಮಸ್ಕಿಯ ಈ ಚೋಳ ಶಾಸನ. ಎಸ್ ಸರ್, ಬ್ಯಾಟಲ್ ಫೀಲ್ಡ್ ಗಂಡುಗಲಿ ಕುಮಾರರಾಮ ಮಡಿದಂಥ ಸ್ಥಳ ಅದು. ಮಸ್ಕಿ. ಎಸ್ ಸರ್, ನಮ್ಮ ಮಸ್ಕಿ ಮತ್ತು ಮಸ್ಕಿ ಸುತ್ತಲಿನ ಸ್ಥಳ ಭಾಳ ಅತ್ಯಂತ ರೋಚಕ ಐತಿಹಾಸಿಕ ಸ್ಥಳಗಳು. ಇರ್ತಕ್ಕಂಥ ಏಕೈಕ ಚೋಳ ಶಾಸನ ಸರ್. ತುಂಗಭದ್ರಾ ನದಿ ಅಂದ್ರೆ ಹೊಸಪೇಟೆ ಅಂತ ಇಟ್ಕೊಳ್ಳಿ. ಎಸ್ ಸರ್, ಹೊಸಪೇಟೆ ಅಥವಾ ಬಳ್ಳಾರಿ ಒಂದು ಅರ್ಧ ಕರ್ನಾಟಕ, ಹೊಸಪೇಟೆ ಮೇಲೆ ಅರ್ಧ ಅನ್ಕೊಂಡ್ರೆ ಇಡೀ ಈ ಭಾಗದಲ್ಲಿ ಇರ್ತಕ್ಕಂಥ ಏಕೈಕ ಚೋಳ ಶಾಸನ ಸರ್, ತಮಿಳು ಶಾಸನ. ಚೋಳರು ಅಂದ್ರೆ ತಮಿಳ್ನವರು. ಎಸ್ ಸರ್, ಎಸ್ ಚೋಳ, ರಾಜೇಂದ್ರ ಚೋಳ. ಎಸ್ ಸರ್, ತಂಜಾವೂರಿನ ಚೋಳರು, ಕಂಚಿಯ ಪಲ್ಲವರು. ಎಸ್ ಎಸ್, ಬೃಹದೇಶ್ವರ ಟೆಂಪಲ್ ಎಲ್ಲ ಈ ಚೋಳರ ಕಾಲದಲ್ಲಿ ಆಗಿರ್ತಕ್ಕಂಥದ್ದು. ತಮಿಳ್ನಾಡಿನ ಆಳಿರದ 2 ಮನೆತನ. ಫಸ್ಟ್ ಚೋಳರೇ ಬರ್ತಾರೆ, ಮಧ್ಯದಲ್ಲಿ ಪಲ್ಲವರು ರೈಸ್ ಆಗ್ತಾರೆ, ಆಮೇಲೆ ಅವರ ಅವನತಿ ನಂತರ ಮತ್ತೆ ಚೋಳರು ಬರ್ತಾರೆ ಸರ್. ಆಮೇಲೆ ಇನ್ನೊಂದು ವಿಶೇಷ ಏನಂದ್ರೆ ಅನಾದಿ ಕಾಲದಿಂದಲೂ ನಮ್ಮ ಕರ್ನಾಟಕ ಮತ್ತು ತಮಿಳ್ನಾಡಿಗೆ ಯುದ್ಧಗಳು ನಡೀತಾನೆ ಬಂದಿದ್ವು ಅವಾಗ್ಲಿದ್ದನು. ಚೋಳರ ಕಾಲ ನೋ 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 ಕಾವೇರಿ ನೋ, ಅದು ಇವಾಗಿಂದೇನಲ್ಲ ಸರ್. ಅದು ನಾವು ಐತಿಹಾಸಿಕವಾಗಿ ಪುರಾತನವಾಗಿ ಅಧ್ಯಯನ ಮಾಡ್ತಾ ಬಂದ್ರೆ ಆ ಕಾಲದಿಂದನೂ ಇಲ್ಲಿ ಯುದ್ಧಗಳು, ಅವರಿಗೂ ನಮಗೂ ಒಂದು ವಿಷಯ ತಿಕ್ಕಾಟಗಳು ಇದ್ದೇ ಇದೆ ಸರ್. ಅದರ ಒಂದು ಗುರುತಾಗಿನೇ ಇಲ್ಲಿರ್ತಕ್ಕಂಥ ಒಂದು ಶಾಸನ. ಬರೀ ಸರ್, ಆ ಶಾಸನ ತೋರಿಸ್ತೀನಿ. ರೋಚಕವಾಗಿರೋ ಶಾಸನ ಸರ್. ಅವು ಅದು ಸುಮ್ಮನೆ ಅಂದರೆ ಸರ್ಫೇಸ್ ಮಾಡಿರೋ ಸರ್. ಅದು ಇಲ್ಲಿ ಶಾಸನವನ್ನು ಬರಲಿಕ್ಕೆ ಆಗಿಲ್ಲ ಸರ್. ನಮ್ಮ ಭಾಗದಲ್ಲಿ ಸಿಗ್ತಕ್ಕಂಥ ಈ ಕಲ್ಲಿದೆಯಲ್ಲ, ತುಂಬ ಇದು ಸ್ಟೋನ್ ರಾಕ್ ಸರ್. ಇದು ಅಂದರೆ ತುಂಬ ಹಾರ್ಡ್ ಆಗಿರುತ್ತೆ ಸರ್. ಇದು ಹಂಪೆ ಕಲ್ತಾರನ ಇದು? ಹಾಂ ಸರ್, ಹಂಪೆ ಕಲ್ತಾರನೇ ಆಲ್ಮೋಸ್ಟ್. ಅದಕ್ಕೂ ಸ್ವಲ್ಪ ಹಾರ್ಡ್ ಇದೆ ಸರ್. ಇದು ಅದರಲ್ಲಿ ಸ್ವಲ್ಪ ಕೆಂಪು ಮರಳು ಮಿಶ್ರಿತ ಇದ್ರು. ಇದು ತುಂಬ ಹಾರ್ಡ್ ಸರ್, ಅಂದರೆ ಗಟ್ಟಿ ಹಾರ್ಡ್ ಸರ್. ಒಂದು ಏನಾದ್ರು ಚಕ್ಕಳೆ ಎಗರಿಸ್ಬೇಕಂದ್ರೆ ಇಷ್ಟಿಷ್ಟು ಎಗಿರಿ ಹೋಗಿಬಿಡುತ್ತೆ ಸರ್. ಹಾಂ ಸರ್, ಅಂದರೆ ಸೂಕ್ಷ್ಮ ಕೆತ್ತನೆಗಳನ್ನು ಮಾಡಲಿಕ್ಕೆ, ಸೂಕ್ಷ್ಮ ಬರಹಗಳನ್ನು ಬರೀಲಿಕ್ಕೆ ನಮ್ಮ ಕಲ್ಲ ಮೇಲೆ ಆಗಲ್ಲ ಸರ್. ನಮ್ಮ ಭಾಗದಲ್ಲಿ ಇರ್ತಕ್ಕಂಥ ಒಂದು ನೈಸರ್ಗಿಕ ಗುಣ ಸರ್ ಕಲ್ಲಿಂದ ಅದು. ಎಸ್ ಸರ್, ಗಟ್ಟಿ. ಜಾಸ್ತಿ ಅಂದರೆ ದಪ್ಪದಾಗಿ ಕೆತ್ತನೆಗಳು ಬರ್ತವೆ ಸರ್, ಸೂಕ್ಷ್ಮ ಕೆತ್ತನೆಗಳು. ಈಗ ಬೇಲೂರು ಹಳೆಬೀಡಿನಲ್ಲಿ ಅಲ್ಲಿರ್ತಕ್ಕಂಥ ಸೂಕ್ಷ್ಮ ಕೆತ್ತನೆಗಳನ್ನು ನೀವು ನೋಡ್ಬೋದು. ಆಮೇಲೆ ಸೂಕ್ಷ್ಮ ಬರಹಗಳನ್ನಾದರೆ ಐಹೊಳೆಯ ರವಿಕೀರ್ತಿ ಶಾಸನ ಸರ್. ಪುಲಕೇಶಿ ವಿಜಯವನ್ನು ಸಾರುವಂಥ ಐಹೊಳೆಯ ರವಿಕೀರ್ತಿ ಶಾಸನವನ್ನು ನೋಡ್ಬೋದು. ಅದರಲ್ಲಿ ಅತ್ಯಂತ ಸೂಕ್ಷ್ಮ ಸಣ್ಣ ಬರಹಗಳನ್ನು ಬರೆದಿದ್ದಾರೆ ಸರ್. ಆ ಮೇಗುತಿ ದೇವಾಲಯದಲ್ಲಿ, ಎಸ್, ಮೇಲ್ಗಡೆ ಇರ್ತಕ್ಕಂಥ ಮೇಗುತಿ ದೇವಾಲಯದ ಪೂರ್ವ ಭಾಗಕ್ಕೆ ಇರ್ತಕ್ಕಂಥ ಆ ಪುಲಕೇಶಿಯ ವಿಜಯವನ್ನು ಸಾರ್ತಕ್ಕಂಥ ಶಾಸನ ಸರ್ ಅದು. ಈ ಶಾಸನ ಏನಿದೆ ಇದರಲ್ಲಿ? ಇಮ್ಮಡಿ ಪುಲಿಕೇಶನ ಒಂದು ಇತಿಹಾಸ. ಇಮ್ಮಡಿ ಪುಲಿಕೇಶ ತನ್ನ ಚಾಲುಕ್ಯರ ರಾಜ್ಯವನ್ನು ಸಾಮ್ರಾಜ್ಯವನ್ನಾಗಿ ವಿಸ್ತರಿಸಿ ಅವನು ಇದು ಮಾಡ್ಕೊತಾನೆ. ಸೈನ್ಯದ ಒಡೆನೆ ಗುಜರಾತ್ ಹೋಗ್ತಾನೆ. ಗುಜರಾತ್ ಮತ್ತು ಮಧ್ಯಪ್ರದೇಶ ಅಲ್ಲಿಗೆ ಹೋಗ್ತಾನೆ. ಅಲ್ಲಿ ನದಿ ಇವಾಗ ಕೂಡ ನದಿ ಇದೆ. ನರ್ಮದಾ ಕಾಳಗ, ಹರ್ಷವರ್ಧನ ಮೇಲೆ ಗೆದ್ದಂಥ ನರ್ಮದಾ ಕಾಳಗ, ಆ ಕಾಳಗದಲ್ಲಿ ಪುಲಕೇಶಿ, 2ನೇ ಪುಲಕೇಶಿ ವಿಜಯ ಸಾಧಿಸಿದ ಬಗ್ಗೆ ಉಲ್ಲೇಖ ಇರತಕ್ಕಂಥ ಶಾಸನ ಸರ್. ಅದು 33 ಸಾಲುಗಳಲ್ಲಿರ್ತಕ್ಕಂಥ ಶಾಸನ. ಅತ್ಯಂತ ಚಿಕ್ಕದಾದಂಥ ಒಂದು ಕಲ್ಲಿನಲ್ಲಿ ಬರೆದಿದ್ದಾರೆ ಸರ್. ಅಂಥ ಸೂಕ್ಷ್ಮ ಕೆತ್ತನೆಗಳನ್ನು ನಮ್ಮ ಭಾಗದಲ್ಲಿ ಇರ್ತಕ್ಕಂಥ ಕಲ್ಲಲ್ಲಿ ಬರೀಲಿಕ್ಕೆ ಸಾಧ್ಯ ಇಲ್ಲ. ಹಾಂ ಸರ್. ಸೊ ಈಗ ಎಲ್ಲಿದೆ? ಬಟ್ ಇದನ್ನ ಶಾಸನ ಕೆತ್ತೋಕೆ ರೆಡಿ ಮಾಡಿರೋದು ಸರ್. ಬಟ್ ಅದರಲ್ಲಿ ಸಾಧ್ಯ ಆಗಿಲ್ಲ, ಬಿಟ್ಟಿದ್ದಾರೆ. ಆಮೇಲೆ ಆ ಶಾಸನ ಬಂದು ಆ ಕಡೆ ಇದೆ ಸರ್. ಆ ಶಾಸನ ತೋರಿಸಿ ಕೂಡ ಒಂದು ಐತಿಹಾಸಿಕವಾದ ಅಂಶ. ಎಸ್ 100% ಸರ್. ಟೋಟಲ್ ಇಲ್ಲಿರ್ತಕ್ಕಂಥ ಇಡೀ ಇದೇನು ದೊಡ್ಡ ಕಲ್ಲಿದೆ, ಇದೊಂದು ಐತಿಹಾಸಿಕ ಸಾರ್ತಕ್ಕಂಥ ಒಂದು ಸಾಕ್ಷ್ಯ ಅಂತ ಹೇಳ್ಬೋದು ಸರ್. ಇದು ರೆಡಿ ಮಾಡಿ ಬಿಟ್ಬಿಟ್ಟಿದ್ದಾರೆ. ಹಾಂ ಸರ್. ಸರ್ ನೋಡಿ, ನೀವು ಇಲ್ಲಿದ್ದಾನೆ ನೋಡಿ ಸರ್. ಇಲ್ಲಿ ಕೆಳಗೆ ಬರಿ ಸರ್, ತೋರಿಸ್ತೀನಿ. ಎಸ್ ಸರ್, ಇಲ್ಲಿ ಅಕ್ಷರಗಳು ಕಾಣ್ತಾವೆ ಸರ್. ಇದೆ ಇಲ್ಲಿ ಅಕ್ಷರಗಳು. ಇದು ಪ್ರಿಂಟ್ ಇದೆ. ಇದನ್ನು ಐತಿಹಾಸಿಕವಾಗಿ ಒಂದು ಪ್ರಿಂಟ್ ತೆಗೆಯೋ ವಿಧಾನ ಇದೆ ಸರ್. ಹಾಂ, ಈ ಶಾಸನದ ಬಗ್ಗೆ ಹೇಳೋದಾದ್ರೆ ಸರ್, ಇಲ್ಲಿ ಕಾಣತಕ್ಕಂಥ ಅಕ್ಷರಗಳನ್ನು ಒಮ್ಮೆ ನೋಡ್ರಿ. ಇಲ್ಲಿ ಅಕ್ಷರಗಳು ಕಾಣ್ತಾವೆ ನೋಡಿ ಸರ್. ಅಕ್ಷರಗಳ ರೂಪಗಳು ಇಲ್ಲಿ ಕಾಣುತ್ತೆ ಸರ್. ಈ ಥರ ಇದೆಲ್ಲ ಇಲ್ಲಿರ್ತಕ್ಕಂಥ ಅಕ್ಷರ ಇವು ಅಲ್ಲಿವರೆಗೂ ಇದೆ ಸರ್. ಇದು ಲಾಸ್ಟಲ್ಲಿ 2 ಕಂಬು ಥರ ಕಾಣುತ್ತಲ್ಲ ಸರ್, ಅಲ್ಲಿವರೆಗೂ ಇದೆ ಸರ್. ಅಲ್ಲಿಂದ ಇಲ್ಲಿ ತನಕ ಇರ್ತಕ್ಕಂಥ ಒಂದು ಶಾಸನ ಸರ್. ಎಸ್ ಸರ್, ಇಷ್ಟು ದೊಡ್ಡ ಶಾಸನ. ಮತ್ತು ಇನ್ನೊಂದು ವಿಶೇಷ ಶಾಸನ ಏನಂದರೆ, ಇಡೀ ನಮ್ಮ ಭಾರತದ ಇತಿಹಾಸ ಚರಿತ್ರೆಯಲ್ಲಿನೇ ಯಾವುದೇ ಶಾಸನದಲ್ಲಿ ರಾಜರ ರಾಜಲಾಂಛನವನ್ನು ಒಳಗೊಂಡಂಥ ಶಾಸನ ಏನಾದ್ರು ಇದ್ದರೆ ಅದು ನಮ್ಮ ಮಸ್ಕಿಯ ಈ ಚೋಳ ಶಾಸನ.
ನಮ್ಮ ಈ ಶಾಸನದ ಜೊತೆಯಲ್ಲಿ ಈ ಶಾಸನ ಏನಕ್ಕಾಗಿ ಬಂದಿದೆ ಅಂತ ಹೇಳಿದ್ರೆ ಇದೊಂದು ಯುದ್ಧದ ಒಂದು ವಿಜಯವನ್ನು ಸಾರ್ತಕ್ಕಂಥ ಶಾಸನ ಆಗಿದೆ. ಈ ಯುದ್ಧದಲ್ಲಿ ಪಾಲ್ಗೊಂಡಂಥ ರಾಜಮನೆತನದ ಎಲ್ಲ ರಾಜರ ಲಾಂಛನಗಳು ನಾವು ಈ ಶಾಸನದ ಆ ಭಾಗದಲ್ಲಿ ನೋಡ್ಬೋದು ಸರ್. ಅಂದರೆ ಜೊತೆಯಲ್ಲೇ ಇರ್ತಕ್ಕಂಥ ರಾಜ ಲಾಂಛನಗಳನ್ನು ತಮ್ಮ ಶಾಸನದ ಜೊತೆಯಲ್ಲಿ ಕೆತ್ತಿರ್ತಕ್ಕಂಥ ಭಾರತದ ಏಕೈಕ ಶಾಸನ ಈ ನಮ್ಮ ಮಸ್ಕಿಯಲ್ಲಿರ್ತಕ್ಕಂಥ ಚೋಳರ ಶಾಸನ ಆಗಿದೆ ಸರ್. ಹಾಗಾದ್ರೆ ಇದು ಆ ವಿಚಾರದಲ್ಲಿ ಕೂಡ ಇದು ವಿಶೇಷ. ಎಸ್ ಸರ್, ಭಾಳ ವಿಶೇಷವಾಗಿರ್ತಕ್ಕಂಥ ಶಾಸನನೇ ಸರ್ ಇದು. ಅಂದ್ರೆ ನೋಡಿ, ಈಗ ಶಾಸನ ಕೆತ್ತಿಸ್ಬೇಕಾದ್ರೆ ಬಹುತೇಕರು ಅವರ ದೇವರುಗಳನ್ನ ಹಾಕೋತಾರೆ, ಇಲ್ಲ ಅಂತಂದ್ರೆ ವಿವರ ಹಾಕ್ತಾರೆ. ಏನು ವಿವರ? ಸರ್, ಇವರು ತಮ್ಮ ರಾಜ ಲಾಂಛನವನ್ನು ಹಾಕ್ಸಿದ್ದಾರೆ. ಎಸ್ ಸರ್, ವೆರಿ ರೇರ್ ಸರ್. ಒನ್ ಅಂಡ್ ಓನ್ಲಿ ಪೀಸ್. ಎಸ್, ಒನ್ ಅಂಡ್ ಓನ್ಲಿ ಪೀಸ್ ಅಂತಾನೆ ಹೇಳ್ಬೋದು. ಹಾಂ ಸರ್, ಈ ಶಾಸನದ ಒಂದು ಮೂಲ ಪಾಠ ಮತ್ತು ಇದರ ಸಂಶೋಧಕರ ಬಗ್ಗೆ ಹೇಳ್ತೀನಿ. ಈ ಶಾಸನವನ್ನು 2012ರಲ್ಲಿ ಡಾಕ್ಟರ್ ಚನ್ನಬಸಪ್ಪ ಒಲ್ಕುಂದಿನ್ನಿ ಅನ್ನೋ ಸಂಶೋಧಕರು, ನಮ್ಮ ಸರ್ ಅವರು ಇಲ್ಲೇ ಪಾಠ ಮಾಡ್ತಿದ್ದ ಸಮಯದಲ್ಲಿ ಈ ಶಾಸನವನ್ನು ಸಂಶೋಧನೆ ಮಾಡಿದ್ದಾರೆ ಸರ್. ಫಸ್ಟು ಈ ಶಾಸನ ಅಪ್ರಕಟಿತ ಶಾಸನವನ್ನು ಮೊಟ್ಟ ಮೊದಲ ಬಾರಿಗೆ ಸಂಶೋಧನೆ ಮಾಡಿದ್ದವರೇ ಸರ್. ಹುಡುಕಿದ್ದವರೇ ಸರ್. ಅವರು ರಾಯಚೂರು ಜಿಲ್ಲೆಯಲ್ಲಿ ಸುಮಾರು 300ಕ್ಕೂ ಅಧಿಕ ಅಪ್ರಕಟಿತ ಶಾಸನಗಳನ್ನು ಶೋಧನೆ ಮಾಡಿದ್ದಾರೆ, ಪ್ರಕಟಿಸಿದ್ದಾರೆ ಸರ್. ಅವ್ರದ್ದು ಇನ್ನೊಂದು ಸಂಪುಟ ಶಾಸನಗಳ ಒಂದು ಪ್ರತಿ ಕೂಡ ಈಗೇನು ಬಿಡುಗಡೆ ಆಗೋದ್ರಲ್ಲಿ ಇದೆ ಸರ್, ತಯಾರಿ ಹಂತದಲ್ಲಿದೆ. ಮತ್ತು ಅವರು ರಾಯಚೂರು ಜಿಲ್ಲೆ ಅಂದ್ರೆ ಇದು ನಮ್ಮದು ಅಖಂಡ ರಾಯಚೂರು ಇತ್ತು ಸರ್. ಇವತ್ತು ಕೊಪ್ಪಳ ಇದೆಯಲ್ಲ, ಕೊಪ್ಪಳ ಮತ್ತು ರಾಯಚೂರು ಸೇರಿ ಒಂದೇ ಜಿಲ್ಲೆ ಸರ್. ಅವಾಗ 19 ಹಾಂ ಸರ್, ಕೊಪ್ಪಳದಿಂದ ರಾಯಚೂರುವರೆಗೂ 1997ರವರೆಗೂ ವಿಭಜನೆ ಆಗಿದೆ. ಈ ಎರಡೂ ಜಿಲ್ಲೆಯನ್ನು ಸೇರಿ ಒಂದು ಮಹಾಪ್ರಬಂಧವನ್ನು ಮಂಡಿಸಿದ್ದಾರೆ ಸರ್ ನಮ್ಮ ಡಾಕ್ಟರ್ ಚನ್ನಬಸಪ್ಪ ಸರ್. ಅವರ ಒಂದು PhD ಕೂಡ ಇದ್ರ ಮೇಲೇ ಆಗಿರೋದು. ಅವರು ಈ ಒಂದು ಐತಿಹಾಸಿಕ ಶಾಸನಗಳ ಬಗ್ಗೆ ಅತ್ಯಂತ ಉತ್ಸುಕರಾಗಿರ್ತಕ್ಕಂಥ ವ್ಯಕ್ತಿ ಸರ್ ನಮ್ಮ ಸರ್. ಅವರು ಇಂಥ ಅನೇಕ ಶಾಸನಗಳನ್ನು ಹೊರತಂದಿದ್ದಾರೆ. ಅದರಲ್ಲಿ ಸ್ಪೆಷಲ್ ಶಾಸನ ಸರ್ ಇದು. ಯಾಕಂದರೆ ನಮ್ಮ ಭಾಗದಲ್ಲಿ ಯಾವ ಚೋಳರ ಶಾಸನ ಕೂಡ ಇಲ್ಲ. ಒನ್ ಆ್ಯಂಡ್ ಓನ್ಲಿ ಶಾಸನ ಸರ್ ಇಲ್ಲಿರ್ತಕ್ಕಂಥದ್ದು. ಇದನ್ನು ಅವರು 2012ರಲ್ಲಿ ಪ್ರಕಟ ಮಾಡಿದ್ದಾರೆ. ಜೊತೆಯಲ್ಲಿ ಏನಂದರೆ ಇಂಥ ಒಂದು ಐತಿಹಾಸಿಕ ಶಾಸನಗಳಿರ್ಬೋದು, ಸ್ಮಾರಕಗಳಿರ್ಬೋದು, ಇದ್ರ ಬಗ್ಗೆ ಸ್ವಲ್ಪ ಜಾಸ್ತಿ ಡಿಗ್ರಿ ಏನು ಮಾಡಲಾರ್ದವರು ಸಹ ಸ್ವಲ್ಪ ಪ್ರಚಾರಕ್ಕಾಗಿ ಇಂಥವ್ನು ಬಳಕೆ ಮಾಡ್ತಿದ್ದಾರೆ ಸರ್. ಅದೊಂದು ದುರಂತ ವಿಷಯ. ಆ ಮಾತು ಬೇರೆ ಸರ್. ಅಂದರೆ ಈಗ ಕೆಲವೊಬ್ಬರು ನಾವೇ ಮಾಡಿದ್ದೀವಿ, ಹುಡುಕಿದ್ದೀವಿ, ಇದು ಸರ್ ತೋರಿಸಿರ್ತಕ್ಕಂಥ ಶಾಸನ ಸರ್. ಎಕ್ಸಾಂಪಲ್, ಇಂಥ ಶಾಸನಗಳನ್ನು ನಾವೇ ಮಾಡಿದ್ವಿ, ಇಲ್ಲೊಂದು ಹೊಸ ಶಾಸನ ಇದೆ ತೋರಿಸ್ರಿ. ಈಗ ನಾನು ತೋರಿಸ್ತಿದ್ದೀನಲ್ಲ, ನಾನೇ ಬಂದು ಡೈರೆಕ್ಟ್ ತೋರಿಸ್ಬಿಡೋದು, ಸರ್ ನೋಡ್ರಿ ನಾ ತೋರ್ಸಕತ್ತೀನಿ ಹೊಸ ಶಾಸನ ಚೆನ್ನಾಗಿ ನೋಡ್ರಿ ಅನ್ನೋ ರೀತಿ ಹೇಳ್ಬಿಡೋದು. ಅದೊಂದು ದುರಂತ ಸರ್. ಪ್ರಸಿದ್ಧಿಗೆ ಈಗ ನಮ್ಮದೊಂದು ವೈಯಕ್ತಿಕ ಚಾನಲ್ ಅಂದೇ ಮಾಡ್ಕೊಳ್ಳೋದು, ಇಂಥವೆಲ್ಲ ಸ್ವಲ್ಪ ಆಗ್ತಿರೋದು ಅತ್ಯಂತ ದುರಂತ ವಿಷಯ ಸರ್. ಯಾಕಂದರೆ ಅದಕ್ಕಾಗಿ ಕಷ್ಟಪಟ್ಟಿರೋರು ಬೇರೆಯವರು, ಅದು ಬೇರೆಯವರು ಯಾಕಂದರೆ ಗುರುತಿಸಿರೋರ ಹೆಸರನ್ನ ಹೇಳ್ಬೇಕಾಗತ್ತೆ ಸರ್ ನಾವಿಲ್ಲಿ. ಯಾಕಂದರೆ ಅದು ಅವ್ರ ಶ್ರಮ ಇರ್ತದೆ, ಎಲ್ಲ ಪ್ರತಿಭೆ ಇರುತ್ತೆ ಸರ್. ಅದೇನಿಲ್ಲ, ಅಂಥವು ಕೂಡ ಕೆಲವೊಂದಿಷ್ಟು ನಡೀತಿದ್ದಾವ. ಅದೊಂದು ದುರಂತ ಕತೆ. ಹೋಗ್ಲಿ ಸರ್, ಅದ್ರ ಬಗ್ಗೆ ಮಾತಾಡೋದು ಬೇಡ. ಚೆನ್ನಾಗಿ ದಾಖಲೆ ಮಾಡಿದ್ರಲ್ಲ ಸಂಶೋಧನೆ ಮಾಡಿದ್ರು ಅಂತ. ಸರ್, ಸಂಶೋಧನೆ ಮಾಡಿರೋರು ಅಂತೂ ಡಾಕ್ಟರ್ ಚನ್ನಬಸಪ್ಪ ಒಲ್ಕುಂದಿನ್ನಿ. ಅವರು ಹೇಳ್ತನಲ್ಲ ಸರ್, ಸುಮಾರು 300ಕ್ಕೂ ಅಧಿಕ ಶಾಸನಗಳನ್ನು ನಮ್ಮ ಜಿಲ್ಲೆಯಲ್ಲಿ ಹೊರ ತಂದಿದ್ದಾರೆ. ಜೊತೆಲಿ ಈ ಶಾಸನದ ವಿಷಯ, ಪಠ್ಯ ವಿಷಯ ಏನಿದೆ, ಸರ್, ಆಮೇಲೆ ಇದು ಯಾವ ಭಾಷೆಯಲ್ಲಿ ಬರೆದಿದೆ, ಎಷ್ಟು ಸಾಲುಗಳಲ್ಲಿದೆ, ಇದರಲ್ಲಿರ್ತಕ್ಕಂಥ ಲಿಪಿ ಏನು ಅನ್ನೋದನ್ನು ನಾವು ನೋಡೋದಾದರೆ, ಈ ಶಾಸನ ತಮಿಳು ಗ್ರಂಥಲಿಪಿ, ಸಂಸ್ಕೃತ ಭಾಷೆಯಲ್ಲಿ ರಚನೆ ಆದಂಥ ಶಾಸನ ಸರ್. ತಮಿಳು ಭಾಷೆಯಲ್ಲಿದೆ. ತಮಿಳು ಗ್ರಂಥಲಿಪಿ ಸಂಸ್ಕೃತ ಭಾಷೆ ಸರ್. ಇದರಲ್ಲಿರ್ತಕ್ಕಂಥ ಲಿಪಿ ತಮಿಳು ಗ್ರಂಥಲಿಪಿ ಸರ್. ಈ ಲಿಪಿ ಇದೆಯಲ್ಲ, ಇದು ತಮಿಳು ಗ್ರಂಥಲಿಪಿ. ಇದರಲ್ಲಿ ಒಳಗೊಂಡಂಥ ಭಾಷೆ ಸಂಸ್ಕೃತ. ಹಾಂ ಸರ್. ಈ ಅಲ್ಲಿದ್ದ ಇಲ್ಲಿಗಿರ್ತಕ್ಕಂಥ 7 ಸಾಲುಗಳ ಒಂದು ರಚನೆ ಸರ್, ಶಾಸನದ ರಚನೆ. 7 ಲೈನ್ ಇದೆ. 7 ಲೈನ್ ಇದೆ ಸರ್ ಇದು. ವಾವ್, ಸೂಪರ್. ಏನಿದೆ? ಸರ್, ಈ ಒಂದು ಶಾಸನ ಈ 2ನೇ ಜಯಸಿಂಹ ನಮ್ಮ ಕರ್ನಾಟಕವನ್ನು ಆಳ್ತಕ್ಕಂಥ ಸಂದರ್ಭದಲ್ಲಿ, ಕಲ್ಯಾಣ ಚಾಲುಕ್ಯರ ಅರಸನಾದಂಥ 2ನೇ ಜಯಸಿಂಹ ನಮ್ಮ ಕರ್ನಾಟಕವನ್ನು ಆಳ್ತಕ್ಕಂಥ ಸಂದರ್ಭದಲ್ಲಿ ರಾಜೇಂದ್ರ ಚೋಳ, 2ನೇ ರಾಜೇಂದ್ರ ಚೋಳ ಏನು ಮಾಡ್ತಾನೆ ಸರ್, ಚೇರ ಮತ್ತು ಪಾಂಡ್ಯರನ್ನು ಒಗ್ಗೂಡಿಸಿಕೊಂಡು ಒಂದು ತ್ರಿಕೂಟ ಸೈನ್ಯವನ್ನು ರಚಿಸಿ 2ನೇ ಜಯಸಿಂಹನ ಮೇಲೆ ಅಟ್ಯಾಕ್ ಮಾಡ್ತಾನೆ ಸರ್. ಅದು ನಮ್ಮ ಭಾಗದಲ್ಲೇ ಯುದ್ಧ ನಡೀತು ಅಂತ ಹೇಳ್ತಾರೆ ಸರ್. ಅದಕ್ಕೆ ಮುಸಗಿ ಕಾಳಗ ಅಂತ ಇದೆ. ಮಸ್ಕಿ, ಎಸ್, ಮುಸಗಿ ಎಸ್, ಮುಸಗಿ, ಮೋಸಂಗಿ, ರಾಜಧಾನಿ ಪ್ರಿಯ ಮೋಸಂಗಿ ಅಂತೆಲ್ಲ ಉಲ್ಲೇಖ ಇದೆ ಸರ್. ಅದೇ ಮೋಸಂಗಿ ಕಾಳಗ ಅಥವಾ ಮುಸಗಿ ಕಾಳಗ ಅಂತ ಉಲ್ಲೇಖ ಇದೆ. ಆ ಒಂದು ಯುದ್ಧದಲ್ಲಿ 2ನೇ ಜಯಸಿಂಹ ಸೋತು ಪಲಾಯನ ಮಾಡಿಬಿಡ್ತಾನೆ ಸರ್. ನಮ್ಮ ಕಲ್ಯಾಣಿ ಚಾಲುಕ್ಯರ ಜಯಸಿಂಹ. ಎಸ್, ಕಲ್ಯಾಣಿ ಚಾಲುಕ್ಯರ 2ನೇ ಜಯಸಿಂಹ ಸೋತ್ ಪಲಾಯನ ಮಾಡಿದಲ್ಲಿ ಅದರಲ್ಲಿ ವಿಜಯಶಾಲಿಯಾದಂಥ ರಾಜೇಂದ್ರ ಚೋಳ ಏನು ಮಾಡ್ತಾನೆ, ಈ ಭಾಗದಲ್ಲಿ ಒಂದು ಶಾಸನವನ್ನು ಹಾಕ್ಸಿದ್ದಾನೆ ಸರ್. ಸರ್, ಈ ಒಂದು ಶಾಸನದಲ್ಲಿ 2ನೇ ರಾಜೇಂದ್ರ ಚೋಳನನ್ನು ಪರಕೇಸರಿ ವರ್ಮನ್ ಅಂತ ಉಲ್ಲೇಖ ಮಾಡಲಾಗಿದೆ. ಇದರಲ್ಲಿ ಆತನ ಬಿರುದಿದೆ ಸರ್, ಪರಕೇಸರಿ ವರ್ಮನ್
ಪರಕೇಸರಿ ವರ್ಮನ್. ಎಸ್ 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 ರಾಜೇಂದ್ರ ಚೋಳನ ಎಸ್ ಎಸ್ ಸರ್ ಬಿರುದು. ಬಿರುದು. ಇದರಲ್ಲಿ ಏನು ಬರೆದಿದೆ ಅಂದರೆ ಅದರದೊಂದು ಪಠ್ಯ ಓದ್ತೀನಿ. ರಾಜಶ್ರೀ ರಾಜನ್ಯ ಶ್ರೀಮುಕುಟ ಶ್ರೇಣಿ ರಾಜೇಂದ್ರ ಚೋಳಶ ಪರಕೇಸರಿ ವರ್ಮನ್ ಅಂತ ಇದರಲ್ಲಿರ್ತಕ್ಕಂಥ ಉಲ್ಲೇಖ ಸರ್. ಇದರಲ್ಲಿರ್ತಕ್ಕಂಥ ಅಂದರೆ 7 ಸಾಲುಗಳ ಒಂದು ಉಲ್ಲೇಖ ಏನು ಬರುತ್ತೆ ಅದು ಸರ್. ಅದು ಅದನ್ನ ಬರ್ಸಿದ್ದಾರೆ. ನಾನು ಹೇಳಿರ್ತಕ್ಕಂಥದ್ದನ್ನ ಇಲ್ಲಿ ಬರೆದಿದ್ದಾರೆ ಸರ್. ಓಕೆ. ಹಾಂ ಸರ್. ಆತನನ್ನ ಹಾಡಿ ಹೊಗಳುವಂಥದ್ದು. ಹಾಡಿ ಹೊಗಳಿ. ಎಸ್ ಸರ್, ಹಾಡಿ ಹೊಗಳಿ ಅಂದರೆ ಆ ರಾಜೇಂದ್ರ ಚೋಳನಿಗೆ ಪರಕೇಸರಿ ವರ್ಮನ್ ಅನ್ನುವಂಥ ಒಂದು ಸ್ಪೆಷಲ್ ಆಗಿರೋ ಬಿರುದು ಈ ಶಾಸನದಲ್ಲಿ ಇದೆ ಸರ್. ಇದು ಇನ್ನೂ ಪಠ್ಯಕ್ರಮವನ್ನು ಸೇರ್ಪಡೆ ಆಗಿಲ್ಲ. ಅಂದರೆ ನಾವೇನಿಗೆ ವಿದ್ಯಾರ್ಥಿಗಳು ಚೋಳರ ಬಗ್ಗೆ ಓದ್ತೀವಿ, ಆ ಇತಿಹಾಸದಲ್ಲಿ ಈ ಶಾಸನದಲ್ಲಿರ್ತಕ್ಕಂಥ ಬಿರುದು ಉಲ್ಲೇಖ ಆಗಿಲ್ಲ ಸರ್. ಹಾಂ, ಮುಂದಿನ ದಿನಮಾನಗಳಲ್ಲಿ ಈ ನಮ್ಮ ಸರ್ದು ಏನು ಶಾಸನಗಳ ಸಂಪುಟ ಪುಸ್ತಕ ಬಿಡುಗಡೆ ಆದಮೇಲೆ ಅದು ಸೇರ್ಪಡೆ ಆದರೂ ಆಗ್ಬೋದು ಸರ್. ಏನು ಬಿರುದು ಇನ್ನೊಂದ್ಸಲ ಹೇಳಿ. ಪರಕೇಸರಿ ವರ್ಮನ್ ಸರ್. ಇದುವರೆಗೂ ಯಾವುದೇ ಪಠ್ಯ ಪುಸ್ತಕದಲ್ಲಿ ಇಲ್ಲ ಸರ್. ರಾಜೇಂದ್ರ ಚೋಳಗೆ ಪರಕೇಸರಿ ವರ್ಮನ್ ಅಂತಿಲ್ಲ. ಇಲ್ಲ. ಈಗ ಮಸ್ಕಿ ನಮ್ಮ ಪ್ರೊಫೆಸರ್ ಸಂಶೋಧನೆ ಮಾಡೋದಕ್ಕೆ ಈಗ ಸೇರ್ಕೊಳ್ಳ ಸರ್. ಆ ಪರಕೇಸರಿ ವರ್ಮನ್ ಅನ್ನೋ ಹೊಸ ಬಿರುದು ಸರ್ ಇದು. ಪಠ್ಯದಲ್ಲಿ ಚೋಳರ ಒಂದು ಪಠ್ಯದಲ್ಲಿ ಹೊಸ ವಿಶೇಷವಾಗಿರ್ತಕ್ಕಂಥ ಬಿರುದು ಸೇರ್ಪಡೆ ಆಗುತ್ತೆ ಸರ್. ಅದು ನಮ್ಮ ಡಾಕ್ಟರ್ ಚನ್ನಬಸಪ್ಪ ಸರ್ ಪರಿಶ್ರಮದ ಒಂದು ಸಾಧನೆ ಸರ್. ಲೈಕ್ ಹೇಗೆ ದೇವನಾಂಪ್ರಿಯ ಅಶೋಕ ಸಿಕ್ತಲ್ಲ ಹಾಗೆ ಇದು. ಎಸ್ ಎಸ್ 100%. ಹಾಂ ಸರ್, ಹಂಗೆ ಹೇಳ್ಬೋದು. ಅಂದರೆ ಅದು ಅತ್ಯಂತ ಐತಿಹಾಸಿಕ ಪ್ರಾಚೀನ ಸರ್. ಇದು ನಂತರದಲ್ಲಿ ಬಂದಿರೋದು, ಅದಕ್ಕಂತ ಈಕ್ವಲ್ ಆಗಲ್ಲ. ಬಟ್ ಹಂಗೇನೆ ಸರ್, ಅಂಥ ಒಂದು ಬಿರುದಾವಳಿಗಳಲ್ಲಿ ಬಂದಾಗ ಬಿರುದುಗಳು ಯಾವತ್ತಿದ್ರು ಬಿರುದುಗಳೇ. ಇತಿಹಾಸದಲ್ಲಿ ಈ ಶಾಸನಗಳನ್ನು ಒಂದು ಪ್ರಾಥಮಿಕ ಮೂಲಗಳಾಗಿ ನಾವು ಪರಿಗಣಿಸ್ತೀವಿ. ಇದನ್ನು ಅಧಿಕೃತವಾಗಿ ಪರಿಗಣಿಸಲಿಕ್ಕೆ ಸಾಧ್ಯ ಇದೆ ಸರ್. ಎಸ್ ಸರ್, 100% ರೆಡಿಯಾಗಿ ಈಗ ಇದು ರೀತಿ ನಿಂತ್ಕೊಂಡಿದೆ. ನಿಂತಿದೆ ಸರ್. ಇದನ್ನು ಆಲ್ರೆಡಿ ಸರ್ ಈ ಒಂದು ಸ್ಟೇಟ್ ಆರ್ಕಿಯಾಲಜಿವರೆಗೂ ತಲುಪಿಸಿದ್ದಾರೆ. ಮುಂದಿನ ದಿನಮಾನಗಳಲ್ಲಿ ಪಠ್ಯಕ್ರಮದಲ್ಲೂ ಇದು ಸೇರ್ಪಡೆ ಆದರೆ ವಿದ್ಯಾರ್ಥಿಗಳ ವಿದ್ಯಾರ್ಜನೆಗೆ ಅನುಕೂಲ ಆಗುತ್ತೆ. ಅವಾಗ ಚೋಳರ ಬಗ್ಗೆ ಇನ್ನೊಂದು ಹೊಸ ಮಾಹಿತಿ ಸೇರ್ಕೊಳ್ಳುತ್ತೆ. ಯಾಕಂದರೆ ನಾವು IAS IAS UPSC ಎಕ್ಸಾಮ್ ತಯಾರಿ ಮಾಡಬೇಕಾದ್ರೆ ಜಾಸ್ತಿ ನಾವು ಇತಿಹಾಸ ಒಂದು ಐಚ್ಛಿಕ ವಿಷಯಗಳಂತಂದರೆ ಚೋಳರ ಬಗ್ಗೆನೇ ಕೇಳ್ತಾರೆ ಸರ್ ಹೆಚ್ಚು. ಹೌದಾ? ಎಸ್ ಸರ್, ಅಷ್ಟೊಂದು ಚೋಳರ ಐತಿಹಾಸಿಕ ಹಿನ್ನೆಲೆ ಚೆನ್ನಾಗಿದೆ ಸರ್. ಬಟ್ ಹಂಗಂತ ನಮ್ಮ ಕರ್ನಾಟಕದಲ್ಲಿ ಏನಿಲ್ಲ ಅಂತಲ್ಲ, ನಮ್ಮದು ಅವ್ರಿಗಿನ ವಿಶೇಷ. ಆದರೂ ಚೋಳರ ಬಗ್ಗೆ ಹೆಚ್ಚಿನ ಒಂದು ಮಾಹಿತಿ ಯಾಕಂದರೆ ಕಲೆ ವಾಸ್ತುಶಿಲ್ಪ ಭಾಳ ಉತ್ಕೃಷ್ಟವಾಗಿ ಬೆಳೆಸಿದ್ದಾರೆ ಸರ್. ಯಾಕಂದರೆ ಬೃಹದೇಶ್ವರ ಟೆಂಪಲ್ ಮೇಗಿರ್ತಕ್ಕಂಥ ಒಂದು ಏನು ಮೇಲ್ಗಡೆ ಇರ್ತಕ್ಕಂಥ ದೊಡ್ಡ ಕಲ್ಲಿದೆ, ಅದನ್ನು ಮೇಲೆ ಹೆಂಗೆ ತಗೊಂಡೋಗಿ ಇಟ್ಟಿದ್ದಾರೆ ಅನ್ನೋದು ಇನ್ನೂ ಸಹ ಒಂದು ಪ್ರಶ್ನೆ ಹಂಗೆ ಉಳ್ಕೊಂಡಿದೆ ಸರ್. ಅದು ಅವಾಗ ಯಾವ ಟೆಕ್ನಾಲಜಿ ಯೂಸ್ ಮಾಡಿದರು ಅಂಥ ಕಾಲಮಾನದಲ್ಲಿ ಇವತ್ತಿಷ್ಟೆಲ್ಲ ಇದ್ದರೂ ಸಹ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸುಮಾರು ಎಷ್ಟೋ ಟನ್ಗಳಿರ್ತಕ್ಕಂಥ ಅತ್ಯಂತ ಭಾರವಾಗಿರ್ತಕ್ಕಂಥ ವಸ್ತು ಅಷ್ಟು ಮೇಲ್ಗಡೆ ಹೆಂಗೆ ಅವರು ಇಟ್ಟಿದ್ರು ಅದನ್ನು ಅನ್ನೋದು ಇವಾಗಲೂ ಪ್ರಶ್ನೆಯಾಗಿ ಉಳಿದಿದೆ. ಇಂಥ ಅತ್ಯಂತ ಹೆಚ್ಚಿನ ಕೌತುಕ ಮಾಹಿತಿಗಳು ನಾವು ಚೋಳರ ಒಂದು ಇದರಲ್ಲಿ ನೋಡ್ಬೋದು ಸರ್ ಇತಿಹಾಸದಲ್ಲಿ. ಆಮೇಲೆ ಈ ಶಾಸನದ ವಿಚಾರ ನೋಡಿ ಆದಮೇಲೆ ಈ ಶಾಸನಕ್ಕೆ ಸಂಬಂಧಪಟ್ಟಂಗೆ ಇರತಕ್ಕಂಥ ಲಾಂಛನಗಳು ಸಹ ನಾವು ನೋಡೋಣ ಸರ್. ಬರ್ರಿ ಸರ್. ಅಂದರೆ ಇನ್ನೊಂದು ಭಾಳ ರೋಚಕ ಮಾಹಿತಿ ಸಿಕ್ಕಿದ ಹಾಗಾದ್ರೆ, ಈಗ ಈ ಶಾಸನ ಸಿಗೋಕೆ ಮೊದಲು ಕೂಡ ಈ ಜಯಸಿಂಹನಿಗೂ ಎರಡನೇ ಜಯಸಿಂಹ ಕಲ್ಯಾಣಿ ಚಾಲುಕ್ಯರ ದೊರೆ ಅವರಿಗೂ ಮತ್ತು ನಮ್ಮ ಚೋಳರಿಗೂ ಯುದ್ಧ ಆಗಿದ್ದ ರೆಕಾರ್ಡ್ ಇತ್ತು ಸರ್. ಅದೇ ಸರ್, ಈ ಒಂದು ಮುಸುಗಿ ಕಾಳಗ ಅಂತ ಏನೊಂದು ಯುದ್ಧ ನಡೀತಲ್ಲ, ಆ ಒಂದು ಯುದ್ಧ ನಡೆದ ಸಂದರ್ಭದಲ್ಲಿನೇ ಎರಡನೇ ಜಯಸಿಂಹ ಪಲಾಯನ ಮಾಡ್ತಾನೆ ಸರ್. ನಂತರ ಒಂದು 6 ವರ್ಷಗಳ ನಂತರ ಮತ್ತೆ ಬಂದು ಅವ್ರನ್ನ ಸದೆಬಡಿದು ಅವ್ರನ್ನ ತಂಜಾವೂರಿಗೆ ಅಟ್ಟಿ ವಿನಯಾದಿತ್ಯ ಅನ್ನೋ ರಾಜನ್ನ ಇಲ್ಲಿ ಕೂಡಿಸಿ ಹೋಗ್ತಾನೆ ಸರ್, ಅವನು ವಾರಸ್ದಾರನ್ನ ಮಾಡಿ. ಹಾಂ ಸರ್, ಇಲ್ಲಿ ಸ್ವಲ್ಪ ಈಗ ಲಾಂಛನಗಳು ಸರ್. ಈಗ ಬರೀ ಸರ್, ಬರೀ ಮ್ಯಾಗ ಬಂದುಬಿಡ್ರಿ ಸರ್, ಎಲ್ಲ ಕ್ಲಿಯರಾಗಿ ಕಾಣ್ತಾವೆ. ಹಾಂ ಸರ್, ನಿಮ್ಮ ಪ್ರೊಫೆಸರ್ ಹಿಂಗೆ ಎತ್ತಿ ಬಂದಿದ್ದಾರೆ ಸರ್. ಈ ಪ್ರೊಫೆಸರ್ಗೆ ನಿಯರ್ 50 ಇರ್ಬೋದು ಸರ್, 45 ಸರ್. ನಿಧಾನ, ನೀವು ಸ್ಲೋ ಕ್ಯಾಮ್ರಾಮ್ಯಾನ್ ಸರ್. ಸರ್, ಇಲ್ಲಿಂದ ಇರ್ತಕ್ಕಂಥ ಒಂದು ಲಾಂಛನಗಳನ್ನು ಶೂಟ್ ಮಾಡಿ ಸರ್. ಇಷ್ಟು ಸರ್, ಇಲ್ಲಿ ವರಹ ಲಾಂಛನ, ಎಸ್ ವರಹ, ಜೋಡಿ ಮೀನು, ಅಲ್ಲಿ ಹುಲಿ ಸರ್, ಹುಲಿಯದು ಚೋಳರ ರಾಜ ಲಾಂಛನ. ಅಂದರೆ ಚೋಳರು ಈ ಒಂದು ಇಡೀ ಯುದ್ಧದ ನೇತೃತ್ವವನ್ನು ವಹಿಸಿದ್ರಿಂದ, ಯುದ್ಧವನ್ನು ಗೆಲ್ಲಲಿಕ್ಕೆ ಮೂಲ ಕಾರಣಭೂತರಾಗಿದ್ದರಿಂದ ಚೋಳರ ಒಂದು ಲಾಂಛನವನ್ನು ದೊಡ್ಡ ಮಟ್ಟದಲ್ಲಿ ಕೆತ್ತಿದ್ದಾರೆ ಸರ್ ಅಲ್ಲಿ. ಅಂದರೆ ಅವರು ಪಾರ್ಟಿಸಿಪೇಷನ್ ಎಷ್ಟು ಆ ಸೈಜ್ ಕೊಟ್ಟಿದ್ದಾರೆ. ಎಸ್ ಸರ್. ಆಮೇಲೆ ಚೇರ ಮತ್ತು ಪಾಂಡರ್, ಇಲ್ಲಿ ಧನಸ್ಸು ಸರ್. ಇದು ಇಲ್ಲಿ ಧನಸ್ಸು, ಮತ್ತೆ ಇಲ್ಲಿ ಜೋಡಿ ಮೀನು. ಯಾರ್ದು ಜೋಡಿ ಮೀನು? ಜೋಡಿ ಮೀನು ಚೇರರ್ ಸರ್. ಚೇರರ್ದು. ಎಸ್ ಸರ್. ಓಕೆ. ಹಾಂ, ಧನಸ್ಸು, ಜೋಡಿ ಮೀನು ಮತ್ತು ಈ ಹುಲಿಯ ಲಾಂಛನ ಸರ್. ಈ ಮೂರು ಒಂದು ರಾಜರ
ತ್ರಿಕೂಟ ಸೈನ್ಯ ಏನಿದೆ ಅದು ಸೇರಿ ಕಲ್ಯಾಣ ಚಾಲುಕ್ಯರನ್ನು ಸೋಲಿಸಿ ಸರ್. ಹಂಗಾಗಿ ಕಲ್ಯಾಣ ಚಾಲುಕ್ಯರ ಲಾಂಛನವಾದಂಥ ವರಹ, ಈ ವರಹವನ್ನು ನಾವಿಲ್ಲಿ ನೋಡ್ಬೋದು ಸರ್. ವರಹ ಎಸ್ ಸರ್. ಅಂದರೆ ಚಿಕ್ಕದಾಗಿ ವರಹವನ್ನು ಕೆತ್ತಿದ್ದಾರೆ ಸರ್. ಅಂದರೆ ಸೋತಂತ ರಾಜರ ಲಾಂಛನವನ್ನು ಚಿಕ್ಕದಾಗಿ ಇಲ್ಲಿ ತೋರಿಸಿದ್ದಾರೆ ಸರ್. ಅಂದರೆ ಸಿಂಬಾಲಿಕಲಿ ಸರ್. ಅಂದರೆ ಯುದ್ಧದಲ್ಲಿ ಪಾಲ್ಗೊಂಡಂಥ ಎಲ್ಲ ಒಂದು ರಾಜರ ಲಾಂಛನವು ಶಾಸನದೊಂದಿಗಿರತಕ್ಕಂಥ ಭಾರತದ ಏಕೈಕ ಶಾಸನ ಸರ್ ಇದು. ಇದು ಇದರ ವಿಶೇಷ ಸರ್. ಎಷ್ಟು ರಾಜಮನೆತನ ಇದರಲ್ಲಿ ಪಾಲ್ಗೊಂಡಿದ್ದಾವೆ ಆ ಎಲ್ಲ ರಾಜಮನೆತನದ ಸಿಂಬಲ್ಗಳು ಇಲ್ಲಿ ನಾವು ನೋಡ್ಬೋದು ಸರ್. ಸರ್ ನಮ್ಮಲ್ಲಿ ಒಂದು ಮಾತು ಹೇಳ್ತಾರಲ್ಲ, ಎಸ್ ಸರ್, 1 picture is equal to 1000 words ಅಂತ. ಎಸ್ ಆ ಥರ ಇದು. ಎಸ್ ಸರ್. ಚಿತ್ರ ಇದಾವೆ. ಅದು ನಮಗೆ 1000 ಪುಟ ಹೇಳೋಕ್ಕಿಂತ ಜಾಸ್ತಿ ಕತೆ ಹೇಳ್ತಾ ಇದೆ. ಹೇಳುತ್ತೆ ಸರ್ 100. ಯಾಕಂದ್ರೆ ಇಲ್ಲಿ ನಡೆದಂಥ ಯುದ್ಧಗಳು, ಇಲ್ಲಿ ಮಸ್ಕಿ ಹತ್ರನೇ ಒಂದು ರಣರಂಗ ಇತ್ತಂತ ಹೇಳ್ತಾರೆ ಸರ್. ಅಂದರೆ ಬ್ಯಾಟಲ್ ಫೀಲ್ಡ್. ಎಸ್ ಸರ್, ಬ್ಯಾಟಲ್ ಫೀಲ್ಡ್. ಇಲ್ಲಿಂದ ಮುಂದಕ್ಕೆ ತಲೆಕಾನ್ ಅಂತ ಒಂದು ಊರಿದೆ ಸರ್. ಮಧ್ಯಕಾಲೀನ ಇತಿಹಾಸದಲ್ಲಿ ಅಲ್ಲಿ ಕೂಡ ಯುದ್ಧ ಆಗಿರೋ ಬಗ್ಗೆ ನೋಡ್ತೀವಿ ನಾವು. ಈ ಗಂಡುಗಲಿ ಕುಮಾರರಾಮ ಮಡಿದಂಥ ಸ್ಥಳ ಅದು. ಓ, ಮಸ್ಕಿ. ಎಸ್ ಸರ್. ಮೊಹಮ್ಮದ್ ಬಿನ್ ತುಗ್ಲಕನ ಕಾಲದಲ್ಲಿ ಗಂಡುಗಲಿ ಕುಮಾರರಾಮ ಅವ್ರನ್ನ ಎದುರಿಸಿ ಇಲ್ಲೇ ಮರಣ ಬಿಡ್ತಾನೆ ಸರ್. ಯಾವ ಊರದು? ತಲೆಕಾನ ಅಂತೇಳಿದೆ ಸರ್ ನಿಯರ್. ಹಾಂ ಸರ್. ನಮ್ಮ ಮಸ್ಕಿ ಮತ್ತು ಮಸ್ಕಿ ಸುತ್ತಲಿನ ಸ್ಥಳ ಭಾಳ ಅತ್ಯಂತ ರೋಚಕ ಐತಿಹಾಸಿಕ ಸ್ಥಳಗಳು ಸರ್. ಅದರಲ್ಲೇನು ಎರಡು ಮಾತಿಲ್ಲ. ಇಷ್ಟು ಇದಾದರೆ ಇನ್ನೊಂದು ವಿಶೇಷ ಏನು ನೋಡ್ಬೋದು ಅಂದರೆ ಸರ್, ನಮ್ಮ ಮಸ್ಕಿ ಇತಿಹಾಸ ಏನಿದೆ ಶಿಲಾಯುಗದ ಕಾಲದಿಂದನೂ ಸಹ ನಾವು ಮಸ್ಕಿ ಇತಿಹಾಸವನ್ನು ನೋಡ್ಲಿಕ್ಕೆ ಸಾಧ್ಯ ಇದೆ ಸರ್. ಫ್ರಮ್ ಸ್ಟೋನ್ ಏಜ್. ಎಸ್ ಸರ್. ಯಾಕಂದರೆ ನಮ್ಮ ಅದಕ್ಕೆ ನೀವು ಆಧಾರ ಏನಿದೆ ಅಂತ ಕೇಳ್ಬೋದು ಸರ್. ಈಗ ಆಧಾರ ಇಲ್ಲದೆ ಇತಿಹಾಸನ ನಂಬಕ್ಕೆ ಸಾಧ್ಯನೇ ಇಲ್ಲ. ಇತಿಹಾಸ ಅಧ್ಯಯನ ಆರಂಭವಾಗದೆ ಆಧಾರಗಳ ಮೇಲೆ ಸರ್. ನಿಧಾನ, ಸ್ಲೋ ಹಿಂದಿರೋರು. ಇತಿಹಾಸದ ಒಂದು ಅಧ್ಯಯನ ಆರಂಭ ಆಗೋದೇ ಆಧಾರಗಳಿಂದ ಸರ್. ಅದರಲ್ಲಿ ಈ ಶಾಸನಗಳನ್ನೋದು ಮೂಲಾಧಾರವಾಗಿ ಬರುತ್ತೆ ಸರ್. ಆಮೇಲೆ ಮಿಕ್ಕಂಥವು ಎಲ್ಲವೂ ಸಹ ಸ್ಮಾರಕಗಳ ಒಂದು ಇದರಲ್ಲಿ ಬರ್ತವೆ ಸರ್. ಅಂಥ ಒಂದು ವಿಚಾರಗಳಲ್ಲಿ ನಾವು ನೋಡಿದರೆ ನಮ್ಮ ಮಸ್ಕಿ ಏನಿದೆ, ಈ ಮಸ್ಕಿ ನವಾಶಿಲಾಯುಗದ ಒಂದು ಸ್ಥಳ ಸರ್. ಇದು ನಮ್ಮ ಮಸ್ಕಿ ನವಾಶಿಲಾಯುಗದ ಮಾನವನ ವಾಸಸ್ಥಳ ಸರ್, ಒಂದು ಸೈಟ್ ಸರ್. ಇದು ನವಾಶಿಲಾಯುಗದ ನಿಯೋಲಿಥಿಕ್ ಸೈಟ್ ಅಂತ ಕರೀತಾರೆ ಸರ್. ಯಾಕಂದರೆ ನವಾಶಿಲಾಯುಗದ ಮಾನವರು ವಾಸ ಮಾಡಿದ್ರು ಅನ್ನೋದಕ್ಕೆ ಈ ಬೆಟ್ಟ ಏನು ಕಾಣ್ತಿದೆಯಲ್ಲ ಸರ್, ನಮ್ಮಿಂದ ಇರೋದು. ಎಸ್, ನಮ್ಮಿಂದ ಇರ್ತಕ್ಕಂಥ ಈ ಬೃಹತ್ ಬೆಟ್ಟ ಇದೆಯಲ್ಲ, ಈ ಬೆಟ್ಟದ ಕೊನೆ ಭಾಗದಲ್ಲಿ ಮಸ್ಕಿ ಮಲ್ಲಿಕಾರ್ಜುನ ಸ್ವಾಮಿ ಟೆಂಪಲ್ ಇದೆ ಸರ್. ತುದಿಲಿ. ಈ ಬೆಟ್ಟದ ಹಿಂಭಾಗದಲ್ಲಿನೇ ಈ ನವಾಶಿಲಾಯುಗದ ಮಾನವರು ಕೆತ್ತಿದಂಥ ರೇಖಾಚಿತ್ರಗಳನ್ನು ನಾವು ನೋಡ್ಬೋದು ಸರ್. ಲೈಕ್ ರಾಕ್ ಪೇಂಟಿಂಗ್. ಎಸ್ ಸರ್. ವಾವ್. ಹಾಂ ಸರ್. ಅಂಥವನ್ನು ನಾವು ನೋಡ್ಲಿಕ್ಕೆ ಸಾಧ್ಯ ಇದೆ. ಅದರ ಆಧಾರದ ಮೇಲೇ ಇದೊಂದು ನವಾಶಿಲಾಯುಗದ ಮಾನವರ ವಾಸಸ್ಥಳವಾಗಿತ್ತು ಅನ್ನುವಂಥದ್ದು ಸಹ ನಮಗೆ ಗೊತ್ತಾಗುತ್ತೆ ಸರ್. ನಂತರದಲ್ಲಿ ಈ ಲೋಹಯುಗ ಅಂತ ಏನು ಬರುತ್ತಲ್ಲ, ಚಾಲ್ಕೊಲಿಥಿಕ್ ಏಜ್, ಆ ಸ್ಥಳದಲ್ಲಿ ಆ ಒಂದು ಸಂದರ್ಭದಲ್ಲಿ ಈ ಕಬ್ಬಿಣವನ್ನು ಪರಿಷ್ಕರಿಸಿದ ಒಂದು ಸ್ಥಳ ಇದೆ ಸರ್ ಮಸ್ಕಿಯಲ್ಲಿ. ಅದು ಇದೆ ಸರ್, ಇಲ್ಲಿ ಕಾಣುತ್ತಲ್ಲ ಈ ಒಂದು ಏನು ಜಾಸ್ತಿ ಜಾಲಿ ಕಾಣುತ್ತಲ್ಲ, ಅದರಲ್ಲಿ ಕೆಳಗಡೆ ಸ್ವಲ್ಪ ಕಲ್ಲಿನ ಕಟ್ಟಡ ಲೈಟ್ ಕಂಡಂಗೆ ಕಾಣುತ್ತೆ ನೋಡಿ ಸರ್. ಆ ಒಂದು ಭಾಗನೇ ಅದು ಕಬ್ಬಿಣವನ್ನು ಪರಿಷ್ಕರಿಸಿದಂಥ ಸ್ಥಳ ಸರ್. ಅಲ್ಲಿ ಈಗಲೂ ಸಹ ಕಬ್ಬಿಣದ ಕಟ್ಟಿನ ಕೆಲವೊಂದಿಷ್ಟು ಅಂಶಗಳನ್ನು ನಾವು ನೋಡ್ಬೋದು ಸರ್, ನೋಡ್ಲಿಕ್ಕೆ ಸಿಗುತ್ತೆ ಇವಾಗೂ ಸರ್. ಈಗ ಮೊದಲು ಸ್ಟೋನ್ ಏಜ್ ಇತ್ತು, ಆಮೇಲೆ ಐರನ್ ಏಜ್ ಬಂತು. ಹಾಂ ಸರ್, ಐರನ್ ಏಜನ್ನಲ್ಲೇ ಬಂದಂಥ ಒಂದು ಸ್ಥಳ ಸರ್ ಅದು. ಅಂದರೆ ಕಬ್ಬಿಣವನ್ನು ಪರಿಷ್ಕರಣೆ ಮಾಡಿದಂಥ ಒಂದು ಸ್ಥಳ ನಾವು ಈಗಲೂ ನೋಡ್ಬೋದು ಸರ್. ಅಲ್ಲಿಗೆ ಹೋಗಿ ನೋಡ್ಲಿಕ್ಕೆ ಸಾಧ್ಯ ಇದೆ. ಅಂದರೆ ಈ ಕಡೆ ಶಿಲಾಯುಗದ ಕಾಲದ ರೇಖಾಚಿತ್ರಗಳು, ಎಸ್ ಸರ್. ಈ ಕಡೆ ಕಬ್ಬಿಣ ಯುಗ ಅಥವಾ ನಮ್ಮ ಲೋಹಯುಗ ಕಾಲದ ಕುರುಹುಗಳು ಸರ್. ಈ ಕಡೆ ಸ್ಟೋನ್ ಏಜು, ಈ ಕಡೆ ಐರನ್ ಏಜು. ಐರನ್ ಏಜು ಅಥವಾ ಚಾಲ್ಕೊಲಿಥಿಕ್ ಅಂತ ಹೇಳ್ಬೋದು ಸರ್. ಹಾಂ ಸರ್, ಹೋಗಿ ಬರೋಣ ಸರ್, ಬನ್ನಿ ಸರ್. ದಿಸ್ ಈಸ್ ಅಬೌಟ್ ರಾಜೇಂದ್ರ ಚೋಳನ ಒಂದು ಶಾಸನ ಸರ್. ರಾಜೇಂದ್ರ ಚೋಳನ ಬಿರುದನ್ನೊಳಗೊಂಡಂಥ ಆ ಒಂದು ಶಾಸನ ಸರ್. ಏನಾದ ಶಾಸನವನ್ನು ಓದಿ ಹೇಳಿದೆ, ರಾಜಶ್ರೀ ರಾಜನ್ನ ಶ್ರೀ ಮುಕುಟ ಶ್ರೇಣಿ ಏ ಶಾಸನಂ ಏತತ್ ರಾಜೇಂದ್ರ ಚೋಳ ಪರಕೇಸರಿ ವರ್ಮನ್ ಅಂತ ಶಾಸನದಲ್ಲಿ ಬರೆದಿದೆ. ಅದಷ್ಟು ಕೇಳಿದ್ರೆ ಬರೀ ಹೊಗಳಿಕೆನೆ. ಹಾಂ ಸರ್, ನಿಂತವನು ಹೊಗಳೇ ಅವನನ್ನು ರಾಜೇಂದ್ರ ಚೋಳ. ಈ ಶಾಸನದ ಮೂಲಕ ರಾಜೇಂದ್ರ ಚೋಳನನ್ನು ಪರಕೇಸರಿ ವರ್ಮನ್ ಅಂತ ಬಿಂಬಿಸಲಾಗಿದೆ. ಪರಕೇಸರಿ ವರ್ಮನ್. ಎಸ್ ಸರ್. ಈಗ ಸದ್ಯದಲ್ಲೇ ಸ್ನೇಹಿತರೆ, ಇದೇನಾದರೂ ಪರಕೇಸರಿ ವರ್ಮನ್ ಅಂತನ್ನುವ ಬಿರುದು ಪಠ್ಯಕ್ರಮಕ್ಕೆ ಸೇರಿಕೊಂಡ್ರೆ ಅದಕ್ಕೆ ಮೊಟ್ಟ ಮೊದಲ ಶ್ರೇಯ ಸೇರಬೇಕಾಗಿರೋದೇ ಮಸ್ಕಿಯ ಪ್ರೊಫೆಸರು ನಮ್ಮ ಡಾಕ್ಟರ್ ಚನ್ನಬಸಪ್ಪನವ್ರಿಗೆ. ಕನ್ನಡಿಗರೆಲ್ಲರೂ ಹೆಮ್ಮೆ ಪಡಬೇಕು. ತಮಿಳುನಾಡನ್ನು ಆಳಿದ ಅರಸರ ಒಂದು ಮೂಲದ ಒಂದು ಬಿರುದನ್ನು, ಮುಖ್ಯವಾದ ಬಿರುದನ್ನು ಹುಡುಕೊಟ್ಟವರು ಕನ್ನಡಿಗರು. ಎಸ್ ಸರ್, ಕನ್ನಡಿಗರು. ಅದರಲ್ಲೇನು ಎರಡು ಮಾತಿಲ್ಲ ಸರ್. ಕನ್ನಡಿಗರ ಹಿರಿಮೆ ಭಾಳ ದೊಡ್ಡದಿದೆ ಸರ್. ಕರುನಾಡ ತಾಯಿ ಸದಾ ಚಿನ್ಮಯಿ. ಕಲ್ಯಾಣಿ ಚಾಲುಕ್ಯರ 2ನೇ ಜಯಸಿಂಹನಿಗೂ ಮತ್ತು ತಮಿಳುನಾಡಿನ ರಾಜೇಂದ್ರ ಚೋಳನಿಗೂ ಯುದ್ಧ ನಡೆದ ವರ್ಷ ಯಾವುದು, ಶತಮಾನ ಯಾವುದು ಸರ್? ಅದು ಕ್ರಿಸ್ತಶಕ 11ನೇ ಶತಮಾನದ ಆದಿಭಾಗ ಸರ್.
ಕ್ರಿಸ್ತಶಕ 11ನೇ ಶತಮಾನದ ಆದಿಭಾಗ, ಅಂದರೆ 11ನೇ ಶತಮಾನದ ಅಂದರೆ 1109ರಲ್ಲಿ ಇಲ್ಲೊಂದು ಯುದ್ಧ ನಡೆದಿದೆ ಅಂತ ಹೇಳ್ತಾರೆ ಸರ್. ಹಾಂ ಸರ್, ಅದು ಮುಸುಗಿ ಕಾಳಗ ಅಂತೇಳಿ ಉಲ್ಲೇಖ ಇದೆ. 11ನೇ ಶತಮಾನದ ಪ್ರಾರಂಭ ಅಂದರೆ ಈಗ ನಾವು 22ನೇ ಶತಮಾನದಲ್ಲಿದ್ದೀವಿ. ಅಂದರೆ ಇದು ಸುಮಾರು 1100 ವರ್ಷಗಳ ಹಳೆದಿದು. ಎಸ್ ಸರ್, 100%. ಸ್ನೇಹಿತರೆ, ಇದು 1100 ವರ್ಷಗಳ ಹಳೆಯ ಶಾಸನ ಇದು. 100% ಸರ್, ಅದರಲ್ಲಿ ಡೌಟ್ ಇಲ್ಲ. ಎಷ್ಟು 1000 ಸಲ ಮಳೆ ಬಂದಿದೆ, ಬಿಸಿಲು ಬಂದಿದೆ, ಬಂಡೆ ಬೀರಿಕ್ ಬಿಟ್ಟಿದೆ, ಜನ ಒಂದಷ್ಟು ಗ್ರಾನೈಟ್ ಕಲ್ಲು ಹೊಡ್ಕೊಂಡು ಹೋಗೋರೆ, ಆದ್ರೂ ಉಳ್ಕೊಂಡ್ಬಿಟ್ಟಿದೆ. ಹೆಂಗೋ ಉಳ್ಕೊಂಡಿದೆ ಸರ್. ಇಲ್ಲಿ ಸ್ಥಳೀಯರ ಪವಾಡ ಸರ್. ಯಾಕಂದರೆ ಜನ್ರೇಷನ್ಗೆ ಇಲ್ಲಿಗೆ ಒಂದು 10-11 ಜನ್ರೇಷನ್ ದಾಟಿದ್ರು ಸಹ ನೋಡ್ಲಿಕ್ಕೆ ಇನ್ನೂ ಇದೆ. ಇದರ ಒಂದು ಮೂಲ ಏನಿದೆ ಅನ್ನೋದನ್ನು ನಾವು ನೋಡ್ಬೋದು. ಮುಂದಿನ ಜನ್ರೇಷನ್ ಕೂಡ ನೋಡಲಿಕ್ಕೆ ಅವೈಲೇಬಲ್ ಇರತಕ್ಕಂಥ ಒಂದು ಇತಿಹಾಸದ ಮೂಲಾಧಾರ ಸರ್. ಯಾಕಂದರೆ ನಮ್ಮ ಇತಿಹಾಸದಲ್ಲಿ ಶಾಸನಗಳು, ಈ ರೇಖಾಚಿತ್ರಗಳು, ಲಾಂಛನಗಳು ಏನಿದೆ, ಇದನ್ನು ಪ್ರಾಥಮಿಕ ಆಧಾರದಲ್ಲಿ ನಾವು ಇದನ್ನು ಉಲ್ಲೇಖಿಸ್ತೀವಿ. ಇದ್ರ ಮೇಲೇ ಇತಿಹಾಸದ ಅಧ್ಯಯನವನ್ನು ಮಾಡ್ತೀವಿ ಸರ್. ಇತಿಹಾಸ ಅಧ್ಯಯನವನ್ನು ಸಾಹಿತ್ಯ ಗ್ರಂಥಗಳನ್ನು ನಂಬಲಿಕ್ಕಿಂತ ಪೂರ್ವದಲ್ಲಿ ಸಾಹಿತ್ಯ ಗ್ರಂಥಗಳಲ್ಲಿ ವರ್ಣನೆಗಳನ್ನು ಕಾಣ್ತೀವಿ, ಬಟ್ ಶಾಸನದಲ್ಲಿ ಹೆಚ್ಚಿನ ವರ್ಣನೆ ಇರಲ್ಲ ಸರ್. ಮೂಲ ಏನಿರುತ್ತೆ ಅದನ್ನು ಮಾತ್ರ ಬರೆಯಲಾಗಿರುತ್ತೆ. ಎಸ್, ಯಾಕಂದರೆ ಕೆತ್ತನೆಯಲ್ಲಿ ಲೀಲಾಜಾಲವಾಗಿ ಏನೋ ಬರ್ಕೊಂಡೋಗಿ ಮಾಡಿಡೋಕ್ಕಾಗಲ್ಲ ಕೃತಿಗಳನ್ನು, ಸುಮ್ಮನೆ ಡ್ರೋನ್ ಬರೆಯೋಕ್ಕಾಗಲ್ಲ. ಎಸ್, ಅದು ಏನ ನಾವು ಮುಖ್ಯವಾಗಿರ್ತಕ್ಕಂಥ ಅಂಶ ಇಸ್ವಿಗಳಿರ್ಬೋದು, ಅವರ ಒಂದು ಬಿರುದು ಬಾವಲಿಗಳಿರ್ಬೋದು, ಮತ್ತು ಅವರ ಒಂದು ಸ್ಥಳದ ನಿಖರತೆ ಇರ್ಬೋದು, ಅದನ್ನು ನಾವು ಶಾಸನಗಳಲ್ಲಿ ನೋಡ್ಬೋದು. ಹಂಗಾಗಿನೇ ಶಾಸನಗಳೇನಿದೆ ಇತಿಹಾಸದ ಆಧಾರಗಳಲ್ಲಿ, ಮೂಲಾಧಾರಗಳಲ್ಲಿ ಒಂದು ಪ್ರಾಥಮಿಕ ಆಧಾರ ಅಂತ ಉಲ್ಲೇಖ ಮಾಡ್ತಾರೆ. ವೆರಿ ಬೇಸಿಕ್ ಅಂಡ್ ವೆರಿ ಫೌಂಡೇಶನಲ್ ಎವಿಡೆನ್ಸಸ್ ಆಫ್ ಹಿಸ್ಟ್ರಿ. ಒಂದು ಅಕ್ಷರ ಉತ್ಪ್ರೇಕ್ಷೆ ಇರಲ್ಲ, ಏನು ಇರಲ್ಲ. ಆಕ್ಚುಲಿ ಶಾಸನ ಅಂದ್ರೆ ಸ್ನೇಹಿತರೆ ಹೇಗಿರುತ್ತೆ ಗೊತ್ತಾ? ಇಟ್ಸ್ ಲೈಕ್ ಟೆಲಿಗ್ರಾಮ್. ಟೆಲಿಗ್ರಾಮ್ ಕೊಡ್ತಾ ಇದ್ರಲ್ಲ, ಅಲ್ಲೇನಿರ್ತಿತ್ತು, ಡ್ಯಾಡ್ ಸೀರಿಯಸ್ ಕಮ್ ಅರ್ಜೆಂಟ್ಲಿ, ಅಷ್ಟೇ ಇರುತ್ತೆ ಅದ್ರಲ್ಲಿ. ಅಲ್ಲೇನಿದೆ ಇರೋದೇ 7 ಲೈನು. ಆ 7 ಲೈನ್ ಬರೀಕ್ ಅವ್ನು 70 ದಿನ ತಗೊಂಡಿರ್ತಾನೆ, ಕೆತ್ತಬೇಕಲ್ಲ. ಎಸ್, ಕೆತ್ತನೆ ಆಗಿರುತ್ತೆ. ಆಮೇಲೆ ಅದು ಅಷ್ಟೊಂದು ಲೇಟಾಗಿ ಪ್ರೊಸೆಸ್ ಮಾಡೋದ್ರಿಂದ ಸುಳ್ಳೆಲ್ಲ ಬರೆಯೋಕ್ಕಾಗಲ್ಲ, ಈ ಹೆಚ್ಚಿನ ವರ್ಣನೆ ಇಲ್ಲದನ್ನು ಮಾಡೋಕ್ಕಾಗಲ್ಲ. ಕಲ್ಪಿತ ಉತ್ಪ್ರೇಕ್ಷೆ ನೋ ನೆವರ್ ಇಲ್ಲ. ಹಂಗಾಗಿನೇ ಶಾಸನಗಳನ್ನ ಆ ಇತಿಹಾಸದ ಮೂಲಾಧಾರಗಳಲ್ಲಿ ಪ್ರಾಥಮಿಕ ಆಧಾರಗಳಂತ ಉಲ್ಲೇಖ. ನೋಡಿ, ಉದಾಹರಣೆಗೆ ಈಗ ಬಾದಾಮಿಯ ಕಪ್ಪೆ ಅರ್ಭಟನ ಶಾಸನ, ಸಾಧು ಮಾಧುರ್ಯ ಬಾದಿಪ್ಪ ಕಲಿಗೆ ಕಲಿಯುಗ ವಿಪರೀತನ್ ಮಾಧವನೀತನ್ ಪೆರನಲ್ಲ 6ನೇ ಶತಮಾನದಲ್ಲಿ ಹೆಂಗ್ ಬರ್ಕೊಂಡಿದೀವಿ ಸರ್ ನಾವು ಕನ್ನಡಿಗರು, ವರ್ಷದಿಂದ ಚಾಲುಕ್ಯರು. ಎಸ್ ಸರ್, ಇದು ಕಪ್ಪೆ ಅರ್ಭಟ ಶಾಸನ. ಇದು ಮತ್ಸ್ಯ ಚಕ್ರ, ಅದ್ರ ಕೆಳಗಡೆ ಕಮಲ ಪುಷ್ಪ. ಇದು ಮತ್ಸ್ಯ ಚಕ್ರ 2ನೇ ಗುಹೆಯೊಳಗ ಚತ್ತಿನ ವಿಗ್ರಹ ಅಲ್ಲಿತ್ತು. ಅದು ಒಳ್ಳೆಯವರಿಗೆ ಒಳ್ಳೆಯವನು, ಕೆಟ್ಟವರಿಗೆ ಕೆಟ್ಟವನು, ಈತನನ್ನು ತೊಡೆಯುವುದರೆ ಹಸುದ ಹುಲಿಗೆ ಆಹುತಿ ಆದಂತೆ ದಿನಮಾನ ಭಂಗಕ್ಕಿಂತ ಸಾವಿಯ ಲೇಸೆಂದು ಬಾಳಿದ ವೇದಾವಿ ಕಪ್ಪೆ ಅರಭಟ ಶಾಸನ. ಹೆಂಗಿದ್ರು ಕನ್ನಡಿಗರು 1500 ವರ್ಷದ ಹಿಂದೆನೆ ನಮ್ಮ ಕನ್ನಡಿಗರ ಪರಾಕ್ರಮವನ್ನ ಬರೀ 3 ಸಾಲುಗಳಲ್ಲಿ ತ್ರಿಪದಿ ಶಾಸನದಲ್ಲಿ ಬರೆದಿಟ್ಟಿದ್ದಾರೆ. ಅದಕ್ಕೇನು ಇವತ್ತಾದ್ರೆ 2 ಅವರ್ ಸಿನಿಮಾ ತೆಗಿತಾರೆ ಹೀರೋ ಬಿಲ್ಡಪ್ಗೆ, 3 ಲೈನಲ್ಲಿ ಬರ್ದಾಕಿದ್ದಾರೆ. 3 ಲೈನಲ್ಲಿ ಇಡೀ ಕನ್ನಡದ ಶೌರ್ಯ ಪರಾಕ್ರಮವನ್ನ. ಯಾಕಂದ್ರೆ ನಮ್ಮ ಕನ್ನಡಿಗರ ಇತಿಹಾಸ ಸಾಮಾನ್ಯವಾಗಿಲ್ಲ ಸರ್. ನಮ್ಮ ಕನ್ನಡಿಗರ ಶೌರ್ಯ ಪರಾಕ್ರಮಗಳು 1ನೇ ಕೃಷ್ಣ, 3ನೇ ಗೋವಿಂದ ಈ ಭಾಗದಲ್ಲಿ ಹುಟ್ಟಿ ಆಳ್ವಿಕೆ ಮಾಡಿದ್ರು ಸಹ ಹಿಮಾಲಯದವರೆಗೂ ತಮ್ಮ ಯುದ್ಧದ ಪರಾಕ್ರಮಗಳನ್ನು ಮೆರೆದು ಹಿಮಾಲಯದವರೆಗೂ ಜಯಶಾಲಿಗಳಾಗಿ ಬಂದಿರತಕ್ಕಂಥ ಉದಾಹರಣೆಗಳನ್ನು ನಾವು ನಮ್ಮ ಕನ್ನಡಿಗರ ಇತಿಹಾಸದಲ್ಲಿ ನೋಡ್ಬೋದು. ಯಾವುದು ಕಟ್ಟುಕತೆ ಅಲ್ಲ, ಶಾಸನಾಧಾರಿತ ಸರ್, ಶಾಸನಾಧಾರಿತ. ಈ ಎಲ್ಲ ಏನು ಒಂದು ನಾವು ಮಾತನ್ನ ಐತಿಹಾಸಿಕ ಮಾತನ್ನು ಹೇಳ್ತೀವಿ, ಇವು ಆಧಾರಗಳ ಮೂಲಕ ಪುರುವಾಗಿರ್ತಕ್ಕಂಥದ್ದನ್ನ ಓದಿದ್ದನ್ನೇ ಇಲ್ಲಿ ಹೇಳಕ್ ಸಾಧ್ಯ ಇದೆ. ಹಾಂ ಸರ್, ಯಾಕಂದ್ರೆ ನಾವು ಕನ್ನಡಿಗರು ಏನಿದೀವಿ ಅತ್ಯಂತ ಪರಾಕ್ರಮಶಾಲಿಗಳಿದ್ದೀವಿ. ನಾವು ತಲತಲಾಂತರದಿಂದ ಯಾವುದೇ ರಾಜಮನೆತನವನ್ನು ತಗೊಂಡು ಬರ್ರಿ ನೋಡ್ಲಿಕ್ಕೆ, ಎಲ್ಲದರಲ್ಲೂ ಪರಾಕ್ರಮಶಾಲಿಗಳ ಬಗ್ಗೆ ನಾವು ಅಧ್ಯಯನ ಮಾಡ್ತಾನೆ ಬರ್ತೀವಿ. ಅಂಥದ್ರಲ್ಲಿ ಈಗ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಹೆಸರಾದ ರಾಜರು ಒಂದು ಕಡೆ ಆದರೆ, ಶೌರ್ಯ ಪರಾಕ್ರಮಗಳಿಗೆ ಹೆಸರಾಗಿ ಕನ್ನಡ ನಾಡಿನಿಂದ ಅಂದರೆ ಏನು ಕಾವೇರಿಯಿಂದ ಗೋದಾವರಿಗಿದ್ದ ಕನ್ನಡ ನಾಡದೋಳು ಅನ್ನುವ ಒಂದು ಪ್ರಾಂತ್ಯ ಇದೆ, ಇಲ್ಲಿದ್ದ ಹಿಮಾಲಯದವರೆಗೆ ಅಂದರೆ ನಮ್ಮ ಭಾರತದ ಒಂದು ತುದಿ ಏನಿದೆ ಹಿಮಾಲಯ, ಅಲ್ಲಿಯವರೆಗೂ ಸಹ ಹೋಗಿ ವಿಜಯದ ಪತಾಕೆಯನ್ನು ಆರಿಸಿ ಬಂದಂಥ ರಾಜರು ನಮ್ಮ ಕನ್ನಡ ನಾಡಿನಲ್ಲಿದ್ದಾರೆ. ಅದಕ್ಕೆ ಎಕ್ಸಾಂಪಲ್ 1ನೇ ಕೃಷ್ಣ, 3ನೇ ಗೋವಿಂದರನ್ನಾಗಿ ನಾವು ನೋಡ್ಲಿಕ್ಕೆ ಸಾಧ್ಯ ಇದೆ. ರಾಷ್ಟ್ರಕೂಟರು, ಎಸ್ ಸರ್, ರಾಷ್ಟ್ರಕೂಟರು ಅಲ್ಲಿವರೆಗೂ ಹಿಮಾಲಯದವರೆಗೂ ಹೋದಂಥವ್ರು ಸ್ನೇಹಿತರೆ. ಅವ್ರ ರಾಜಧಾನಿ ಇಲ್ಲೇ ಮಳಖೇಡ. ನಾವು ಈ ಥರ ಇನ್ನೊಬ್ರು ಪ್ರೊಫೆಸರ್ ಅಥವಾ ಇತಿಹಾಸದ ಅಧ್ಯಯನಕಾರನ ಕರ್ಕೊಂಡೆ ಮಳಖೇಡಗೆ ಹೋಗೋಣ ಸ್ನೇಹಿತರೆ, ಖಂಡಿತ. ಅಷ್ಟು ಮಾತ್ರ ಅಲ್ಲ ಸ್ನೇಹಿತರೆ, ಇಮ್ಮಡಿ ಪುಲಕೇಶಿ ಬಾದಾಮಿ ಚಾಲುಕ್ಯರ 6ನೇ ಶತಮಾನ ಅಂದ್ರೆ ಸುಮಾರು 1500 ವರ್ಷಗಳಿಂದ ಬಾದಾಮಿಯ ಗುಹಾಂತರ ದೇವಾಲಯಗಳನ್ನ ಕಟ್ಟಿಸಿದ್ರಲ್ಲ, ಅವರ ಇಮ್ಮಡಿ ಪುಲಕೇಶಿ ನರ್ಮದಾ ನದಿ ತೀರ, ಅದೆಲ್ಲಿ ನಾರ್ತ್ ಇಂಡಿಯಾದು, ಅಲ್ಲಿ ನರ್ಮದಾ ನದಿ ತೀರದಲ್ಲಿ ಹರ್ಷವರ್ಧನ ಸೋಲಿಸಿದ್ದ ಇತಿಹಾಸ ಎಲ್ಲ ಇದೆ ನಮಗೆ. ಅಷ್ಟು ಪರಾಕ್ರಮಿಗಳು ನಮ್ಮ ನಾಡಿನವರು. ಆ್ಯಂಡ್ ವಿಜಯನಗರ ಸಾಮ್ರಾಜ್ಯ ಗೊತ್ತೇ ಇದೆ ನಿಮಗೆ, ಇಡೀ ಸೌತ್ ಇಂಡಿಯಾ ಅವರಿದ್ದರು ಸುಮಾರು 250 ವರ್ಷ ಅಂತ ಚೆಲುವ ಕನ್ನಡ ನಾಡು. ಸರ್ ಬನ್ನಿ, ಅದಕ್ಕಿಂತಲೂ ಮೊದಲು ನಮ್ಮ ಐರನ್ ಏಜ್ ಮ್ಯಾನ್ ಆ ಒಂದು ಸ್ಥಳವನ್ನು ನೋಡ್ಲಿಕ್ಕೆ ಹೋಗೋಣ. ಬರ್ರಿ ಸರ್.
ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬಾ ಧನ್ಯವಾದಗಳು. ಪುಸ್ತಕಗಳನ್ನ ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.